ವ್ಯಕ್ತಿ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಬೆಂಗಳೂರಿನ ಇನ್ಸ್ಪೆಕ್ಟರ್ನಿಂದ ಮಾರಣಾಂತಿಕ ಹಲ್ಲೆ ಆಗಿದೆ ವ್ಯಕ್ತಿಯೊಬ್ಬನ ಮೇಲೆ ಎನ್ನುವ ಗಂಭೀರ ಆರೋಪ. ಕಬ್ಬಿಣದ ರಾಡ್ನಿಂದ ಹೊಡೆದು ಕಾಲ್ ಮುರಿದು ಹಾಕ್ಬಿಟ್ಟಿದ್ದಾನಂತೆ ಇನ್ಸ್ಪೆಕ್ಟರ್. ಕಬ್ಬಿಣದ ರಾಡ್ ತಗೊಂಡು ಆ ವ್ಯಕ್ತಿಗೆ ಹೊಡೆದು ಅವನ ಕಾಲೇ ಮುರಿದೋಗಿದೆ ಅಂತೆ. ಇನ್ಸ್ಪೆಕ್ಟರ್ ಮಾಡಿರುವ ಘನಂದಾರಿ ಕೆಲಸ ಇದು. ಹಾಸನ ತಾಲೂಕಿನ ಕಾರ್ಲೆಕೊಪ್ಪಲು ಗ್ರಾಮದ ಶಶಿಧರ್ ಅಂತ ಈ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿದೆ. ನಿನ್ನೆ ಸಂಜೆ ಗೊರೂರು ಸಮೀಪದ ಉಳುವಾರೆ ಗ್ರಾಮದ ಬಳಿ ಅಟ್ಯಾಕ್ ಆಗಿದೆ. ಇನೋವಾ ಕಾರ್ನಲ್ಲಿ ಬಂದು ಇನ್ಸ್ಪೆಕ್ಟರ್ ಶಿವಕುಮಾರ್ ರಿಂದ ಹಲ್ಲೆ ಆಗಿದೆ. ಕಬ್ಬಿಣದ ರಾಡ್ ನಿಂದ ಹೊಡೆದಿದ್ದಾನೆ ಅನ್ನುವುದ್ರ ಬಗ್ಗೆ ದೂರು ದಾಖಲಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ಗಾಯಾಳು ಶಶಿ ಪಡಿತಾ ಇದ್ದಾರೆ. ಕಾಲ್ ಮುರ್ಕೊಂಡಿದ್ದಾರೆ ಪಾಪ. ಬಲಗಣ್ಣಿಗೂ ಕೂಡ ಗಂಭೀರ ಗಾಯ ಆಗಿದೆಯಂತೆ. ಈಗ ಕುಟುಂಬಸ್ಥರು ಮಾಡ್ತಾರೋ ಆರೋಪ ಇದನ್ನ. 10 ವರ್ಷಗಳ ಹಿಂದೆ ಹಾಸನದಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಾನೆ ಶಿವಕುಮಾರ್. ಆಗ ಈ ಶಶಿಕುಮಾರ್ ಜೊತೆಗೆ ಹಣಕಾಸಿನ ವ್ಯವಹಾರವನ್ನ ಮಾಡಿರ್ತಾನಂತಿದ್ದ. ಈ ಹಣಕಾಸಿನ ವಿಚಾರ ಸಂಬಂಧ ಇನ್ಸ್ಪೆಕ್ಟರ್ ಇಂದ ಈಗ ಒದೆ ತಿಂದಿದ್ದಾನೆ, ಕಾಲ್ ಮುರ್ಕೊಂಡಿದ್ದಾನೆ ನಮ್ಮ ಹುಡುಗ ಅಂತ ಕುಟುಂಬಸ್ಥರು ಮಾಡ್ತಾರೋ ಆರೋಪ. ಆಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ಅಂದೆ. ಅವಾಗ ಅವ್ರು ಹೇಳ್ತಾರೆ ಹಾಸನ DYSP ನನ್ನ ಮ್ಯಾನೇಜ್ಮೆಂಟು ಅವ್ರು ನೋಡ್ಕೊತಾರೆ, ಸಾಯಿಸಿದ್ರು ನಾನೇನು ಎದರಲ್ಲ ನಿನ್ನ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಕಂಪ್ಲೇಂಟ್ ಯಾವಾಗ ಕೊಡ್ತೀನಿ ಅನ್ನೋ ಅವಾಗ ಮತ್ತೆ ಇನ್ನೂ ಜಾಸ್ತಿ ಹಲ್ಲೆ ಮಾಡ್ತಾರೆ ಸರ್. 30 ಲಕ್ಷ ಕೊಟ್ಟಿದ್ರು, ನಾನು 20 ಲಕ್ಷ ಕೊಟ್ಟಿದ್ದೀನಿ ಸರ್ ವಾಪಸ್ ಅವ್ರಿಗೆ. 10 ಲಕ್ಷ ವಾಪಸ್ ಇಲ್ಲ. ಹೌದು ಸರ್, ನಾನು ಕೊಡಬೇಕಿತ್ತು. ಅದು ಪ್ರಕರಣ ಕೋರ್ಟಲ್ಲಿ ಇದೆ ಸರ್. ನಾನು ಕೋರ್ಟ್ಗೂ ಸಹಿತ ಅಟೆಂಡ್ ಆಗ್ತಾ ಇದ್ದೀನಿ. ಎಲ್ಲಿ ಕೇಸ್ ಇರೋದು? ಬೆಂಗಳೂರಲ್ಲಿ ಸರ್. ಹೌದು ಸರ್, 30-31 ಈ ತಿಂಗಳು 30-31 2 ದಿನ. ಎಷ್ಟು ಲಕ್ಷ ಕೇಸ್ ಹಾಕಿದ್ದಾರೆ ಇವರು? ಒಂದು ಕಲಾವತಿ ಅನ್ನೋ ಹೆಸರಲ್ಲಿ 21 ವರ್ಷ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಚೇತನ್ ನೀಡ್ತಾರೆ. ಚೇತನ್, ಈ ಶಿವಕುಮಾರ್ ಅನ್ನೋ ಇನ್ಸ್ಪೆಕ್ಟರ್ ಮುಂಚೆ ಹಾಸನದಲ್ಲಿ ಇದ್ರು, ಓಕೆ, ಬಟ್ ಈಗೇನೋ ಬ್ಯಾಂಗ್ಳೂರ್ನಲ್ಲಿ ಇದಾರಂತೆ. ಈ ಬ್ಯಾಂಗ್ಳೂರ್ಗೂ ಹಾಸನಕ್ಕೂ ಸದ್ಯಕ್ಕೆ ಲಿಂಕ್ ಏನು? ಯಾಕೆ ಈತನಿಗೆ ಹೊಡೆದ್ರು? ಏನ್ ವ್ಯವಹಾರ? ಅಂಡ್ ಸ್ಟೇಷನ್ ಅಲ್ಲಿ ಹೊಡೆದಿದ್ದ ಅಥವಾ ಯೂನಿಫಾರ್ಮ್ ಇಲ್ಲದೆ ಹೊಡೆದಿದ್ದ? ಡೀಟೇಲ್ಸ್ ಏನಿದೆ? ಎಸ್ ವಿದ್ಯಾ, ಏನು ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಹಾಸನಕ್ಕೆ ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈತ ಹಾಸನ ತಾಲೂಕಿನ ಕಾರ್ಲೆಕೊಪ್ಪಲು ಗ್ರಾಮದ ಶಶಿಧರ್ ಏನಿದ್ದಾನೆ, ಆತನ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಈ ಶಶಿಧರ್ ಮತ್ತೆ ಆ ಇನ್ಸ್ಪೆಕ್ಟರ್ ಏನಿದ್ದಾರೆ, ಇವರಿಬ್ಬರ ಮಧ್ಯೆ ಆತನೇ ಹೇಳಿದಂತೆ ಇಬ್ಬರ ಮಧ್ಯೆ ವ್ಯವಹಾರ ಇತ್ತು ಅನ್ನೋ ಮಾಹಿತಿಯನ್ನ ಆತನೇ ನೀಡಿರ್ತಕ್ಕಂಥದ್ದು. ಏನು ಹಾಸನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಹೆಸರಲ್ಲಿ ಆಸ್ತಿ ಮಾಡ್ಲಿಕ್ಕೆ 50 ಲಕ್ಷ ಹಣವನ್ನ ಕೊಟ್ಟಿದ್ರು. ಅದ್ರಲ್ಲಿ ನಾನು 20 ಲಕ್ಷವನ್ನ ವಾಪಸ್ ಕೊಟ್ಟಿದ್ದೆ. ಇನ್ನು 30 ಲಕ್ಷ ಹಣಕ್ಕಾಗಿ ನನ್ನ ಮೇಲೆ ಚೆಕ್ ಕೇಸ್ ಕೂಡ ಹಾಕಿದ್ರು. ಮತ್ತೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ವಾಪಸ್ ಹಣವನ್ನ ಕೇಳಿದ್ರು. ನಾನು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಶಶಿಧರ್ ಏನಿದ್ದಾನೆ ಆತ ಮಾಡಿರ್ತಕ್ಕಂಥದ್ದು. ಇಬ್ಬರ ನಡುವೆ ಈ ಮುಂಚೆ ಅಂದ್ರೆ ಆತ ಹಾಸನದಲ್ಲಿ ಏನು ಇನ್ಸ್ಪೆಕ್ಟರ್ ಹಾಸನದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಇಬ್ಬರ ನಡುವೆ ವ್ಯವಹಾರ ನಡೆದಿರ್ತಕ್ಕಂಥದ್ದು. ಈಗ ಹಣವನ್ನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈತ ಬೆಂಗಳೂರಿನಿಂದ ಬಂದು ಏಕಾಏಕಿ ಆತನ ಮೇಲೆ ರಾಡ್ ಮತ್ತೆ ಮಾರಣಾಂತಿಕವಾಗಿ ಕೆಲವೊಂದು ವಸ್ತುಗಳನ್ನ ಬಳಸ್ಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂತ ಒಂದು ಆರೋಪ ಈಗ ಕೇಳ್ ಬಂದಿರತಕ್ಕಂಥದ್ದು. ಜೊತೆಗೆ ನನ್ನ ಕುಟುಂಬಕ್ಕೆ ಜೀವ ಭಯ ಇದೆ, ಅವರು ಪೊಲೀಸ್ ಅನ್ನೋ ದರ್ಪದಲ್ಲಿ ಈಗ ಮಾಡ್ತಿದ್ದಾರೆ ಅನ್ನೋ ಆರೋಪನೂ ಕೂಡ ಈತ ಏನು ಶಶಿಧರ್ ಇದ್ದಾನೆ ಆತ ಮಾಡ್ತಿರ್ತಕ್ಕಂಥದ್ದು. ಸದ್ಯ ಶಶಿಧರ್ ಈಗ ಹಿಮ್ಸ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾನೆ. ಸದ್ಯ 2 ಕಾಲು ಮುರಿದಿರ್ತಕ್ಕಂಥದ್ದು. ಜೊತೆಗೆ 15 ಹೊಲಿಗೆಯನ್ನ ಹಾಕಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಬಲಗಣ್ಣಿಗೆ ಗಂಭೀರವಾಗಿ ಗಾಯವಾಗಿದೆ ಅನ್ನೋ ರಾಡನ್ನ ಬಳಸಿ ಅವರು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಬಲಗಣ್ಣಿಗೆ ಕೂಡ ಗಂಭೀರವಾಗಿ ಗಾಯವಾಗಿದೆ ಅನ್ನೋ ಮಾತನ್ನ ಶಶಿ ಹಾಗೂ ಕುಟುಂಬದ ಸದಸ್ಯರು ಸದ್ಯ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಶಶಿಧರ್ ಮತ್ತೆ ಆತನ ಇನ್ಸ್ಪೆಕ್ಟರ್ ಏನಿದ್ದಾನೆ ಇವರಿಬ್ಬರ ನಡುವೆ ವ್ಯವಹಾರ ನಡೆದಿರ್ತಕ್ಕಂಥದ್ದು. ಈಗ ಏನು ತನಿಖೆಯ ನಂತರ ಯಾವ ವ್ಯವಹಾರ, ಎಷ್ಟು ದಿನಗಳಲ್ಲಿ ಇವರು ವ್ಯವಹಾರವನ್ನ ಮಾಡಿದ್ರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಮತ್ತೆ ಇವರು ವ್ಯವಹಾರ ಮಾಡಿದ್ಮೇಲೆ ಮನಸ್ತಾಪ ಯಾಕೆ ಬಂತು, ಆತ ಇನ್ಸ್ಪೆಕ್ಟರ್ ಮಾಹಿತಿ ಸದ್ಯ ತಿಳಿಬೇಕಾಗಿದೆ ವಿದ್ಯಾ.